ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಜಮೀರ್ ವಿರುದ್ಧ ಶಾಸಕ ಸುರೇಶ್ ಕುಮಾರ್ ಕೂಡ ಕಿಡಿಕಾರಿದ್ದಾರೆ. ಜಿಲ್ಲಾ ಉಸ್ತುವಾರಿ ಬೇಡ ಅಂತ ಏನು ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ, ಅದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜಮೀರ್ ಕೊಟ್ಟಿರುವ ಈ ಪತ್ರ ನಿಜಕ್ಕೂ ಪಕ್ಷಕ್ಕೇನೆ ಕೆಟ್ಟ ಸಂದೇಶ, ಜನರಿಗಲ್ಲ ಸ್ವತಃ ಕಾಂಗ್ರೆಸ್ ಪಕ್ಷಕ್ಕೇನೆ ಕೆಟ್ಟ ಸಂದೇಶ. ಸಚಿವ ಸ್ಥಾನಕ್ಕಾಗಿ ಸರ್ಕಸ್ ಮಾಡಿರೋದು ಇಡೀ ರಾಜ್ಯದ ಜನರಿಗೆ ಗೊತ್ತು. ಇವರಿಗೆ ಯಾವುದೇ ಜಿಲ್ಲೆಯ ಉಸ್ತುವಾರಿ ಅಥವಾ ಜವಾಬ್ದಾರಿ ಬೇಕಾಗಿಲ್ಲ, ಧ್ವಜಾರೋಹಣ ಮಾಡಲು ಸಿದ್ಧರಿಲ್ಲ ಅಂತ ಹೇಳ್ತಾ ಇರೋದು ತುಂಬಾ ಆತಂಕದ ಸಂಗತಿ ಅಂತ ಹೇಳಿದ್ದಾರೆ. ಸಚಿವ ಸ್ಥಾನಕ್ಕಾಗಿ ಸರ್ಕಸ್ ಮಾಡಿದ್ದು ಎಲ್ಲರಿಗೂ ಗೊತ್ತಿದೆ ಜಮೀರ್ ಅಹಮದ್ ಖಾನ್ ಅವರೇ. ಈಗ ಧ್ವಜಾರೋಹಣ ಮಾಡೋದಿಲ್ಲ, ನನಗೆ ಉಸ್ತುವಾರಿ ಬೇಡ, ಇವೆಲ್ಲವೂ ಕೂಡ ತುಂಬಾ ಆತಂಕ ಪಡುವಂತಹ ವಿಚಾರ. ಅಷ್ಟೇ ಅಲ್ಲ, ನೀವು ಮಂತ್ರಿ ಆಗಿರುವುದಕ್ಕೆ ಅಥವಾ ಮಂತ್ರಿಯಾಗಿ ಮುಂದುವರಿಯೋದಕ್ಕೆ ನೀವು ಎಷ್ಟು ಸಮರ್ಥರು, ಅಥವಾ ನೀವು ಮಂತ್ರಿಯಾಗಿ ಮುಂದುವರಿಯೋದು ಸರಿನಾ ಅನ್ನುವಂತಹ ಪ್ರಶ್ನೆಯನ್ನ ಸುರೇಶ್ ಕುಮಾರ್ ಮಾಡ್ತಾ ಇದ್ದಾರೆ. ಸರಿಯಾಗಿದೆ, ಸುರೇಶ್ ಕುಮಾರ್ ಮತ್ತು ಸುನಿಲ್ ಕುಮಾರ್ ಅವರು ಮಾಡ್ತಾ ಇರುವಂತಹ ಪ್ರಶ್ನೆ. ಸೊ ಈ ಸಂದರ್ಭದಲ್ಲಿ ನಾನು ಕೂಡ ರಾಜ್ಯದ ಜನರ ಪರವಾಗಿ ಕೆಲವೊಂದು ಪ್ರಶ್ನೆಗಳನ್ನ ಜಮೀರ್ ಅಹಮದ್ ಖಾನ್ ಅವರಿಗೆ ಕೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಜಮೀರ್ ಅಹಮದ್ ಖಾನ್ ಅವರೇ, ನೀವು ಸಿದ್ದರಾಮಯ್ಯನವ್ರ ಜೊತೆಗಿದ್ರಿ, ಸಿದ್ದರಾಮಯ್ಯನವರ ಕ್ಲೋಸ್ ಗ್ರೂಪ್ ಅಲ್ಲಿ ಇದ್ರಿ, ತುಂಬಾ ಆತ್ಮೀಯರು ಮತ್ತು ಆಪ್ತರಾಗಿದ್ರಿ. ಯಾವಾಗ ಸಿದ್ದರಾಮಯ್ಯನವರು ತಮ್ಮ ಮುಖ್ಯಮಂತ್ರಿ ಸ್ಥಾನವನ್ನ ಕಳೆದುಕೊಂಡ್ರೋ ಆಗ ಅವ್ರ ಜೊತೆ ಬಿಟ್ರಿ ಮತ್ತು ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಬಂದ್ರಿ. ಇದಕ್ಕೆ ಸಿದ್ದರಾಮಯ್ಯನವರು ಕೂಡ ಸ್ವಲ್ಪ ಕೋಪ ಆದ್ರು. ಅಂದ್ರೆ ನೀವು ಸಚಿವರಾಗಬೇಕು ಅನ್ನೋ ಕಾರಣಕ್ಕೆ ನೀವು ನಿಮ್ಮ ಒಂದು ಗ್ರೂಪ್ ಅನ್ನು ಕೂಡ ಬದಲಾಯಿಸಿದ್ರಿ. ಈ ಕಡೆ ಸಿದ್ದರಾಮಯ್ಯನವರ ಗ್ರೂಪ್ ಇಂದ ಡಿ ಕೆ ಶಿವಕುಮಾರ್ ಅವ್ರ ಗ್ರೂಪ್ಗೆ ಜಂಪ್ ಹೊಡೆದ್ರಿ. ಇಟ್ಸ್ ಓಕೆ, ಯಾಕಂದ್ರೆ ಸಚಿವ ಸ್ಥಾನಕ್ಕೋಸ್ಕರ ಎಲ್ಲರೂ ಬೇಕಾದಂತಹ ಎಲ್ಲ ರಾಜಕೀಯ ಪಟ್ಟಗಳನ್ನ ಅನುಸರಿಸ್ತಾರೆ, ನೀವು ಅದನ್ನೇ ಮಾಡಿದ್ದೀರಿ. ಇಷ್ಟೆಲ್ಲ ಮಾಡಿ ಕೊನೆಗೂ ಮಂತ್ರಿ ಆಗಿರುವಂತಹ ನೀವು ಇವತ್ತು ನನಗೆ ಧ್ವಜಾರೋಹಣ ಬೇಡ ಅಂತ ಹೇಳ್ತಾ ಇರೋದಕ್ಕೆ ತಾವು ಕೊಟ್ಟಿರುವ ಕಾರಣ ಅಥವಾ ತಾವು ಬರೆದಿರುವಂತಹ ಪತ್ರದಲ್ಲಿ ಮೆನ್ಷನ್ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಮೀರ್ ಅಹಮದ್ ಖಾನ್ ಅವರೇ, ನಾನು ರಾಜ್ಯದ ಜನರ ಪರವಾಗಿ ಒಂದಿಷ್ಟು ಪ್ರಶ್ನೆಗಳನ್ನ ತಮಗೆ ಕೇಳಕ್ ಬಯಸ್ತೀನಿ. ಜಮೀರ್ ಅವರೇ, ತಾವು ಮುಂಬರುವ BBMP ಚುನಾವಣೆ ಮತ್ತು ಉಪಚುನಾವಣೆ ಮತ್ತು ಪಕ್ಷದ ಸಂಘಟನೆಗಾಗಿ ಉಸ್ತುವಾರಿ ಸ್ಥಾನ ಬೇಡ ಅಂತ ತಾವು ಪತ್ರ ಬರೆದಿದ್ದೀರಿ. ಪತ್ರ ಎಲ್ಲರಿಗೂ ಕೂಡ ಗೊತ್ತಾಗಿದೆ. ಹಾಗಾದ್ರೆ ನೀವು ಸಚಿವರಾಗಿರೋದು ಈ ಕರ್ನಾಟಕದ ಜನರಿಗಾಗ ಅಥವಾ ನಿಮ್ಮ ಕಾಂಗ್ರೆಸ್ ಪಕ್ಷದ ಆಫೀಸ್ ಕೆಲಸಕ್ಕ ಅನ್ನೋದನ್ನ ಸ್ವಲ್ಪ ಕ್ಲಾರಿಫೈ ಮಾಡಿಬಿಡಿ. ನೀವು ಈ ರಾಜ್ಯದ ಜನರ ಪರವಾಗಿ ಅಥವಾ ಕರ್ನಾಟಕದ ಜನರಿಗೋಸ್ಕರ ಸಚಿವರಾಗಿದ್ದೀರಾ, ಅಥವಾ ನಿಮ್ಮ ಕಾಂಗ್ರೆಸ್ ಪಕ್ಷದ ಆಫೀಸ್ ಕೆಲಸಕ್ಕಾಗಿ ಏನಾದರೂ ತಾವು ಸಚಿವರಾಗಿದ್ದೀರಾ? ಅಂದ್ರೆ ನಿಮಗೆ ಜನರಿಗಿಂತ ನಿಮ್ಮ ಪಕ್ಷದ ಚುನಾವಣಾ ರಾಜಕೀಯ ದೊಡ್ಡದಾಯ್ತು ಅಂದ್ರೆ ನೀವು ಪಕ್ಷಾಧ್ಯಕ್ಷರು ಅಥವಾ ಪಕ್ಷದಲ್ಲಿ ಬೇರೆ ಬೇರೆ ಹುದ್ದೆಗಳನ್ನ ತಾವು ಪಡೆದು ಚುನಾವಣೆಯಲ್ಲಿ ನಿಮ್ಮ ಪಕ್ಷವನ್ನ ಗೆಲ್ಲಿಸಿ. ಅದನ್ನ ಬಿಟ್ಟು ನೀವು ರಾಜ್ಯದ ಮಂತ್ರಿಯಾಗಿ ರಾಜ್ಯದ ಜನರ ಪರವಾಗಿ ನಿಮ್ಗೆ ಕೆಲಸ ಮಾಡಕ್ ಆಸಕ್ತಿ ಇಲ್ಲ, ನಿಮಗೆ ಪಕ್ಷದ ಚುನಾವಣಾ ರಾಜಕೀಯಕ್ಕೋಸ್ಕರ ಕೆಲಸ ಮಾಡಕ್ ಆಸಕ್ತಿ ಇದೆ ಅನ್ನೋದಾದ್ರೆ ನೀವು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟುಬಿಟ್ಟು ಕಾಂಗ್ರೆಸ್ ಪಕ್ಷದ ಆಫೀಸಲ್ಲಿ ಇರೋದು ಬೆಟರ್ ಅಂತ ಅನ್ಸುತ್ತೆ. ನೆಕ್ಸ್ಟ್ ಪ್ರಶ್ನೆ, ಈಗ ಉಳಿದಿರೋ ಎಲ್ಲಾ ಸಚಿವರು ನಿಮ್ಮ ಹಂಗೇನೆ ಇಲ್ಲ ಚುನಾವಣೆಗಳಿವೆ, ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಿವೆ ಅಥವಾ BBMP ಚುನಾವಣೆಗಳಿವೆ, ಮತ್ತೊಂದು ಚುನಾವಣೆಗಳಿವೆ, ಹೀಗಾಗಿ ಪಕ್ಷವನ್ನ ಗೆಲ್ಲಿಸಬೇಕು, ಹಾಗಾಗಿ ನಮಗೆ ಕೊಟ್ಟಿರುವಂತಹ ಜವಾಬ್ದಾರಿ ನಮಗೆ ಬೇಡ, ಈಗ ನಾವು ಈ ಒಂದು ಜವಾಬ್ದಾರಿ ಅಂತ ನುಣ್ಚ್ಕೊಳ್ತೀವಿ ಅಂತ ಎಲ್ಲರೂ ಹೇಳ್ತಾ ಬಂದ್ರೆ, ಹಾಗಾದ್ರೆ ರಾಜ್ಯದಲ್ಲಿ ಆಡಳಿತ ನಡೆಸೋರು ಯಾರು? ಇಂತಹ ಜವಾಬ್ದಾರಿ ರಹಿತ ನಿಲುವನ್ನ ನೀವೇನು ಪ್ರದರ್ಶನ ಮಾಡ್ತಾ ಇದ್ದೀರಲ್ಲ ಜಮೀರ್ ಅಹಮದ್ ಖಾನ್ ಅವರೇ, ಸುರೇಶ್ ಕುಮಾರ್ ಅವರು ಹೇಳಿದ ರೀತಿಯಲ್ಲಿ ನೀವು ಸಚಿವ ಸ್ಥಾನದಲ್ಲಿ ಮುಂದುವರಿಯೋದಕ್ಕೆ ಅರ್ಹರಿದ್ದೀರಾ? ಈ ಪ್ರಶ್ನೆಗೆ ಉತ್ತರ ಕೊಡಿ. ಮತ್ತು ನೀವು ಇವತ್ತು ಈ ರೀತಿಯಾದಂತಹ ಗೇಮ್ ಪ್ಲಾನ್ ಮಾಡ್ತಾ ಇರೋದು ಯಾಕೆ ಅನ್ನೋದು ಇಡೀ ಪ್ರಪಂಚಕ್ಕೆ ಜಗಜ್ಜಾಹೀರಾಗಿದೆ.
ಸಚಿವ ಸಂಪುಟ ಪುನಾರಚನೆಯಲ್ಲಿ ನಿಮ್ಮ ಬಳಿ ಇದ್ದಂತಹ ಅಲ್ಪಸಂಖ್ಯಾತರ ಕಲ್ಯಾಣ ಮತ್ತು ಹಜ್ ಖಾತೆಯನ್ನ UT ಖಾದರ್ ಅವ್ರಿಗೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ DK ಶಿವಕುಮಾರ್. ಹೀಗಾಗಿ ನಿಮ್ಗೆ ಅಸಮಾಧಾನ ಇದೆ. ಅದೇ ಸಿಟ್ಟಿಗೆ ಇವತ್ತು ವಿಜಯನಗರ ಜಿಲ್ಲಾ ಉಸ್ತುವಾರಿ ಬೇಡ, ನಾನು ಧ್ವಜಾರೋಹಣ ಮಾಡಲ್ಲ ಅಂತ DK ಶಿವಕುಮಾರ್ ಅವ್ರಿಗೆ ಟಾಂಗ್ ಕೊಟ್ಟಿದ್ದೀರಿ. ಇದು ವಾಸ್ತವ ಸತ್ಯ. ಅಂದ್ರೆ ಖಾತೆ ಬದಲಾವಣೆ ಆಗೋದಕ್ಕಿಂತ ಮುಂಚೆ ನಿಮ್ಗೆ ಯಾವ ಸಮಯದ ಅಭಾವನೂ ಇರಲಿಲ್ಲ. ಅದೇ ಖಾತೆ ಕೈ ತಪ್ಪಿದ ತಕ್ಷಣ ನಿಮಗೆ ಪಕ್ಷದ ಸಂಘಟನೆಯ ಥಟ್ಟಂತ ನೆನಪಾಗಿಬಿಟ್ಟು, ಅಯ್ಯೋ ನಾನು ಚುನಾವಣೆಯಲ್ಲಿ ಪಕ್ಷವನ್ನು ಗೆಲ್ಲಿಸಬೇಕು, ನನಗೆ ಹೆಚ್ಚುವರಿ ಜವಾಬ್ದಾರಿ ಬೇಡ ಅಂತ. ಈ ಹಿಂದೆ ಎಲ್ಲ ಹೆಚ್ಚುವರಿ ಜವಾಬ್ದಾರಿಗಳನ್ನ ಚೆನ್ನಾಗಿ ನಿಭಾಯಿಸ್ತಾ ಇದ್ರಿ. ಈಗ ಇದ್ದಕ್ಕಿದ್ದಂತೆ ಹೆಚ್ಚುವರಿ ಜವಾಬ್ದಾರಿಯ ನೆನಪಾಗಿ ನಿಮ್ಗೆ ಧ್ವಜಾರೋಹಣದ ಬಗ್ಗೆ ಚಿಂತೆ ಇಲ್ಲ. ಸೊ ಜನ ಮಾತಾಡ್ತಾ ಇರೋದು ಇದು ನಿಜಕ್ಕೂ ಕೂಡ ಕಾಳಜಿ ಅಲ್ಲ, ಇದು ಒಂದು ರಾಜಕೀಯ ಬಂಡಾಯ ಅಂತ. ಸೊ ಈ ರಾಜಕೀಯ ಬಂಡಾಯವನ್ನು ತಾವು ಈ ರೀತಿ ಪ್ರದರ್ಶನ ಮಾಡಿದ್ದೀರಾ ಅಂತ. ಸೊ ಬಂಡಾಯ ಮಾಡದೇ ಇತ್ತಂದ್ರೆ ಸಿದ್ದರಾಮಯ್ಯನವ್ರ ಜೊತೆನೇ ಇರಬೇಕಾಗಿತ್ತಲ್ಲ ಜಮೀರ್ ಅಹಮದ್ ಖಾನ್ ಅವರೇ, ಯಾಕೆ ಬಂದ್ರಿ ಈ ಕಡೆ? ಅಲ್ಲೇ ನಿಂತು ಅಲ್ಲೇ ಕುಂತು ಅಲ್ಲೇ ಬಂಡಾಯ ಮಾಡಬೇಕಾಗಿತ್ತು. ಆಮೇಲೆ ತುಂಬ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಏನಂದರೆ, ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆ, ಧ್ವಜಾರೋಹಣ ಮಾಡೋದು ಒಬ್ಬ ಸಚಿವರಿಗೆ ಸಿಗುವಂಥ ಪರಮೋಚ್ಚ ಗೌರವ ಮತ್ತು ಒಂದು ಸಾಂವಿಧಾನಿಕವಾದಂಥ ಕರ್ತವ್ಯ. ಅಂತಹ ಧ್ವಜಾರೋಹಣದ ಕರ್ತವ್ಯದಿಂದ ವಿನಾಯಿತಿ ಕೇಳ್ತಾ ಇದ್ದೀರಿ ಅಂತಂದರೆ ನಿಮಗೆ ಒಂದು ರಾಷ್ಟ್ರೀಯ ಹಬ್ಬ ಮತ್ತು ಒಂದು ದೇಶದ ಜನರ ಬಗ್ಗೆ ನಿಮಗೆ ಎಷ್ಟು ಗೌರವ ಇದೆ ಅನ್ನೋದು ಗೊತ್ತಾಗುತ್ತೆ. ಜಮೀರ್ ಅಹಮದ್ ಖಾನ್ ಅವರೇ, ನೀವು ನಿಮ್ಮ ಒಂದು ಕರ್ತವ್ಯದಿಂದ ವಿನಾಯಿತಿ ಕೇಳ್ತಾ ಇದ್ದೀರಲ್ಲ, ಅದರಲ್ಲೂ ಕೂಡ ಒಂದು ಸಾಂವಿಧಾನಿಕ ಹುದ್ದೆ, ಒಂದು ಗೌರವದ ಪ್ರತೀಕ ಧ್ವಜಾರೋಹಣ ಮಾಡೋದು, ಅದೇ ನನಗೆ ಬೇಡ ಅಂತ ಹೇಳ್ತಾ ಇರೋದು ನೀವು ಈ ದೇಶದ ಜನರಿಗೆ ಮಾಡ್ತಾ ಇರುವಂತಹ ದೊಡ್ಡ ಅಪಮಾನ. ಮತ್ತು ನಿಮ್ಮ ವೈಯಕ್ತಿಕ ರಾಜಕೀಯ ಅಸಮಾಧಾನಕ್ಕೋಸ್ಕರ ನೀವು ದೇಶದ ಧ್ವಜ ಹಾರಿಸುವ ಕಾರ್ಯಕ್ರಮವನ್ನು ಕಡೆಗಣಿಸ್ತೀರಿ ಅಂತಂದರೆ ನೀವು ವಿಜಯನಗರದ ಜನರಿಗೆ ಯಾವ ರೀತಿಯಾದಂಥ ಸಂದೇಶವನ್ನು ಕೊಡ್ತಾ ಇದ್ದೀರಿ? ಒಂದು ಧ್ವಜಾರೋಹಣ ಮಾಡೋದು ನಿಮಗೆ ಇಷ್ಟು ದೊಡ್ಡ ಹೊರೆ ಅಂತ ಅನ್ನಿಸ್ತಾ ಇದೆ ಅಂತಂದರೆ ಬೇರೆ ಬೇರೆ ಖಾತೆಗಳನ್ನು ಅದು ಹೆಂಗೆ ನೀವು ನಿಭಾಯಿಸ್ತೀರಿ? ಈಗ ಕೊಟ್ಟಿರುವಂತಹ ಖಾತೆಗಳನ್ನು ನೀವು ಹೆಂಗೆ ನಿಭಾಯಿಸ್ತೀರಿ? ಬೇರೆ ಸಚಿವರುಗಳು 3-4 ಖಾತೆಗಳನ್ನು ಇಟ್ಕೊಂಡು ಬೆಳಗಾವಿ, ಮೈಸೂರಿನಂತಹ ದೊಡ್ಡ ದೊಡ್ಡ ಜಿಲ್ಲೆಗಳ ಉಸ್ತುವಾರಿಗಳನ್ನು ಯಶಸ್ವಿಯಾಗಿ ನೋಡ್ಕೊಳ್ತಾ ಇದ್ದಾರಲ್ಲ, ಸೊ ಅವರು ಮಾಡುವಂತಹ ಕೆಲಸ ನಿಮಗಿರುವಂತಹ ಒಂದು ಖಾತೆ ನಿಭಾಯಿಸೋ ಕೆಲಸಕ್ಕಿಂತ ದೊಡ್ಡದಲ್ವಾ? ಹಾಗಾದರೆ ಅವ್ರಿಗೆ ಒತ್ತಡ ಹೆಚ್ಚಾಗಿಲ್ವಾ? ಅದನ್ನು ಅವ್ರು ಸಮರ್ಥವಾಗಿ ನಿಭಾಯಿಸ್ತಾ ಇಲ್ವಾ? ನನಗೆ ಕೇಳಿದ್ರೆ ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸ್ಥಾನದಲ್ಲಿ ಮುಂದುವರಿಯುವಂಥ ಯಾವ ಅರ್ಹತೆಯೂ ಇಲ್ಲ. ಬಿಕಾಸ್ ಅವ್ರಿಗೆ ತುಂಬ ಬರ್ಡನ್ ಆಗ್ತಾ ಇದೆ, ಅವ್ರಿಗೆ ತುಂಬ ಪ್ರೆಷರ್ ಆಗ್ತಾ ಇದ್ದಾರೆ, ಅವ್ರಿಗೆ ಪಕ್ಷದ ಕೆಲಸ ತುಂಬ ಇದೆ. ಹಾಗಾಗಿ ದಯವಿಟ್ಟು DK ಶಿವಕುಮಾರ್ ಅವ್ರಿಗೆ ಅವ್ರು ಕೊಟ್ಟಿರುವಂಥ ಜವಾಬ್ದಾರಿಯನ್ನು ಹೆಂಗೂ ಹೆಣ್ಮಕ್ಳಿಗೆ ನೀವು ಇನ್ನೂ ಕೊಟ್ಟಿಲ್ಲ, ಭಾಳ ಮೀನಾಮೇಷ ಎಣಿಸ್ತಾ ಇದ್ದೀರಿ ನೀವು. ದಯವಿಟ್ಟು ಜಮೀರ್ ಅಹಮದ್ ಖಾನ್ ಅವ್ರಿಗೆ ತುಂಬ ಒತ್ತಡ ಇದೆ, ತುಂಬ ಪ್ರೆಷರು, ತುಂಬ ಹೊರೆ ಇದೆ, ಅವ್ರನ್ನ ಕೆಳಗಿಳಿಸ್ಬಿಡಿ. ಒಂದಿಬ್ಬರು ಹೆಣ್ಮಕ್ಳನ್ನ ಮಾಡ್ರಿ. ಗಂಡ್ಮಕ್ಳಿಗಿಂತ ಹೆಣ್ಮಕ್ಳು ಭಾಳ ಖಾತೆಗಳನ್ನು ನಿಭಾಯಿಸುವಂತಹ ಮತ್ತು ಉಸ್ತುವಾರಿಯನ್ನೂ ಕೂಡ ವಹಿಸಿ ರಾಷ್ಟ್ರ ಧ್ವಜಾರೋಹಣ ಮಾಡೋದಕ್ಕೆ ತುಂಬ ಅರ್ಹರಿದ್ದಾರೆ ನಮ್ಮ ಹೆಣ್ಮಕ್ಳು. ಈ ಗಂಡ್ಮಕ್ಳಿಗಿಂತ ಮಾಡ್ರಿ, ಇವ್ರನ್ನ ಇಳಿಸಿ ಇನ್ನೊಬ್ಬ ಹೆಣ್ಮಗಳನ್ನ ಮಾಡಿ. ಏನ್ರಿ ಇವತ್ತು ಜಮೀರ್ ಅಹಮದ್ ಖಾನ್ ಏನು ಮಾಡಿದ್ರು ಕೂಡ ಒಟ್ಟು ಟಾಕ್ ಆಫ್ ದಿ ಟೌನ್. ಇಂಥ ಚಂದಕ್ಕೆ ಇವ್ರು ಅಷ್ಟೆಲ್ಲ ಓಡಾಡಿ ದೆಹಲಿಗೆ ಜಮೀರ್ ಅಹಮದ್ ಖಾನ್ ಅವರು ಸಿದ್ದರಾಮಯ್ಯನವ್ರ ಮನೆಗೆ, DK ಶಿವಕುಮಾರ್ ಅವ್ರ ಮನೆಗೆ ಇಷ್ಟೆಲ್ಲ ಕಸರತ್ತೆ ಅದಕ್ಕೆ ಮಾಡಬೇಕಾಗಿತ್ತ ಏನು ಕಥೆನೋ?